ಮೊನ್ನೆ ನಡೆದ ಕಬಡ್ಡಿ ಪಂದ್ಯವನ್ನು ನಮಗೆ ಬಿಟ್ಟು ಕೊಟ್ಟಿದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಕ್ಕಿಲ್ಲ. ಸಮಾಜ್ ಆ ದೇವರು ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರಬಹುದು, ಆದ್ರೆ ಈ ಪ್ರಶಾಂತ ಗೌಡನ ಸೃಷ್ಟಿಯ ಮುಂದೆ ಏನೂ ನಡೆಯೋದಿಲ್ಲ. ಆ ವಿಷಯ ಬಿಟ್ಟು ಬಿಡ್ರಿ, ಗೌಡ್ರು ಬಿಟ್ಟು ಬಿಡ್ರಿ. ನಾಳೆ ಪ್ರಜಾವಾಣಿ ಪೇಪರ್ದಾಗ ಧರ್ಮಾನ ಸಂತ ಸುದ್ದಿ ನೋಡ್ರಿ, ಧರ್ಮಾನ ಸಂತ ಸುದ್ದಿ. ಲೇಖನ್ರಿ ಅಷ್ಟು ತಿಳಿಯದ ಮಂಕೆ ನಮ್ಮ ಆಸ್ಥಾನದಲ್ಲಿರುವ ಪಂಜರ ಗಿಳಿಯನ್ನು ಬೇಗ ಆಟ ಆಡಿಸುವುದು ನಮಗೆ ಚೆನ್ನಾಗಿ ಗೊತ್ತಿದೆ. ಲೇಖನ್ರಿ 6 ಅಡಿ 3 ಅಡಿ ಜಾಗಕ್ಕೆ ಹೋಗುವ ವಯಸ್ಸಾಯ್ತು, ನಿನಗಿನ್ನೂ ಬುದ್ಧಿ ಬರಲಿಲ್ಲವೇ? ಅಂದು ಆ ರಾವಣನ ಕಾಲ, ಇಂದು ಈ ಪ್ರಶಾಂತ್ ಗೌಡನ ಕಾಲ. ಕಾಂತ್ರಿ, ನಾನು ಹೇಳಿದ ಹಾಗೆ ಕೇಳಬೇಕು ಅಷ್ಟೇ. ಕೇಳ್ತೇನ್ರಿ. ಕಂದ್ರಿ ನಮ್ಮ ಸಾಹುಕಾರರು ನಮ್ಮ ತಂಗಿಯನ್ನು ಸಿರಿಧರಿಗೆ ಕೊಡ್ತಾನೆ ಹೇಳಿಲ್ಲವೇ ನಿನಗೆ? ಹೌದು ಹೇಳ್ಯಾರ್ರಿ ಅಪ್ಪ. ಸಿರಿದಾರ ನಾಯಿ ಏನು ಕುಡುದ ಅಲ್ಲಾಡ್ತಾನೆ. ತಂಗಿನ ಕುಡೋದ್ರೆ ಏನ್ ಮಾಡ್ತಾರೆ ಈಗ ಅವ್ರು, ಏನ್ ಮಾಡ್ತಾರೆ? ನಾವು ಹೇಳಿದ ಹಾಗೆ ಆ ಶ್ರೀಧರ ಆಸ್ತಿ ಪತ್ರವನ್ನು ತಗೊಂಡು ಬಂದರೆ ಅವನ ಕೈಯಾರೆ ಅವನ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದುಕೊಂಡು ಅವನನ್ನು ಹೊರಗೆ ಹಾಕಿದ್ರೆ ಆಯ್ತು. ನಮಸ್ಕಾರ ಬಾವಿ ಮಾವಂದಿರಿಗೆ. ಬೆಂಕಿ ಹಚ್ಚು ಈ ನಿನ್ನ ನಮಸ್ಕಾರಕ್ಕೆ. ನಾನು ಹೇಳಿದ ಕೆಲಸವೇನಾಯ್ತು? ಆಮೇಲೆ ಮಾತಾಡುವಂತೆ ನಮ್ಮ ಬೀಗತನದ ಬಗ್ಗೆ. ಗೌಡ್ರೆ, ನೀವು ನನಗೆ ಹೇಳಿ ಕೊಡುವುದಕ್ಕೆ ನಾನೇನು ಹಾಲು ಕೊಡುವ ಹಸಿಗೂಸೆ? ಆಲ್ಕೋಹಾಲ್ ಕೊಡ್ತಿದ್ದೀನಿ ಗೌಡ್ರೆ, ಆಲ್ಕೋಹಾಲ್ ಕೊಡ್ತಾ ಇದ್ದೀನಿ. ನೀವು ಹೇಳಿದಾಗೆ ನಾನು ಅಣ್ಣಂದಿರನ್ನು ಊಟ ಬಟ್ಟೆಯನ್ನು ಕಸಿದುಕೊಂಡು ಹೊರ ಹಾಕಿದ್ದೇನೆ ಗೌಡ್ರೆ, ಹೊರ ಹಾಕಿದ್ದೇನೆ. ಶ್ರೀಧರ್ ಅವರನ್ನು ಹಾಗೆ ಹೊರ ಹಾಕಿದೆ ಅಥವಾ ಏನಾದರೂ ಪಾಠ ಕಳಿಸಿದೆ? ನೋಡು, ಅವ್ರನ್ನ ಹಾಗೆ ಹೊರಕಿಲ್ಲ ನಾಗೇಂದ್ರ. ನನ್ನ ಅತ್ತಿಗೆ ಆಭರಣ ಕಸಿದುಕೊಂಡು ನನ್ನ ಅಣ್ಣನ ಒಡವೆಗಳನ್ನು, ನನ್ನ ಅಣ್ಣನ ಊಟ ಬಟ್ಟೆಯನ್ನು ಕಸಿದುಕೊಂಡು ನಾಯಿ ತಿನ್ನುವ ತುತ್ತು, ನಾಯಿ ತಿನ್ನುವ ಹಗಲಿನಲ್ಲಿ ಅವರಿಗೆ 1 ರೂಪಾಯಿಯನ್ನು ಹಾಕಿ ಕಳಿಸಿ ನಾಗೇಂದ್ರ, ಹಾಕಿ ಕಳಿಸಿ. ಶಬಾಷ್ ಶ್ರೀಧರ್, ಶಬಾಷ್. ಮೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ಗೌತಮ ನಿಮ್ಮ ಅಪ್ಪ ಕೂಡ ನಿನ್ನತ್ಬೇಕು, ಗೌತಮ ನಿಮ್ಮ ಅಪ್ಪ ಕೂಡ ನಿನ್ನತ್ಬೇಕ. ಲೇಖನ್ರಿ, ಏನು ನಾಯಿ ಮರಿ ಹಾಗೆ ಗುಡುಗುತ್ತಿರುವೆಯ? ಕಾಂತ್ರಿ, ಮೊದಲು ಆಸ್ತಿ ಪತ್ರ ಸರಿಯಾಗಿದೆಯಲ್ಲ ನೋಡಿಕೋ. ಆಸ್ತಿ ಪಾತ್ರ ಎಲ್ಲಾ ಸರಿ ಐತ್ರಿ. ಆ ಧರ್ಮಣ್ಣ ಶ್ರೀಧರ್ಗೆಲ್ಲ ಬರೆದು ಕೊಟ್ಟನ್ರಿ ಅಪ್ಪ, ಎಲ್ಲ ಬರೆದು ಕೊಟ್ಟನ್ರಿ. ಕಾಂತ್ರಿ, ಇದೇ ಸಂತೋಷದ ಸಮಯದಲ್ಲಿ ಒಂದು ಪಾರ್ಟಿ